ಅದೃಷ್ಟ ಅನ್ನೋದು ಯಾವಾಗ ಯಾರಿಗೆ ಹೇಗೆ ಒಲಿಯುತ್ತೆ ಅಂತ ಯಾರು ಊಹಿಸೋಕೆ ಸಾಧ್ಯ ಇಲ್ಲ. ಇಲ್ಲೊಂದು ಬಡ ಕುಟುಂಬಕ್ಕೆ ರಾತ್ರೋರಾತ್ರಿ ಅದೃಷ್ಟದ ದೇವತೆ ಭರ್ಜರಿಯಾಗಿ ಒಲಿದಿದ್ದಾಳೆ. ಪ್ರತಿದಿನ ರಸ್ತೆ ಬದಿಯಲ್ಲಿ ಲಾಟ್ರಿ ಟಿಕೆಟ್ ಮಾರಾಟ ಮಾಡಿ ಜೀವನ ನಡೆಸ್ತಿದ್ದ ಕುಟುಂಬವೊಂದು ಈಗ ಬರೋಬ್ಬರಿ 12 ಕೋಟಿ ರೂಪಾಯಿ ಮೊತ್ತದ ಬಹುಮಾನವನ್ನು ಗೆದ್ದು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಶನಿವಾರ ನಡೆದ ಕೇರಳ ರಾಜ್ಯ ಲಾಟರಿಯ ವಿಶು ಬಂಪರ್ BR109 ಡ್ರಾದಲ್ಲಿ ಈ ಪವಾಡ ನಡೆದಿದ್ದು, VB135452 ಸಂಖ್ಯೆಯ ಟಿಕೆಟ್ಗೆ ಈ ಅಗ್ರ ಬಹುಮಾನ ಬಂದಿದೆ. ಕೇರಳದ ಕೊಲ್ಲಂ ಜಿಲ್ಲೆಯ ಕರುಣಗಪಳ್ಳಿಯ ಸೂರನಾಡ್ ನಿವಾಸಿ 76 ವರ್ಷದ ಪೊನ್ನನ್, ಅವರ ಪತ್ನಿ ರಾಧಾಮಣಿ ಮತ್ತು ಮಗ ವಿನೋದ್ ಈ ಮಹಾ ಲಾಟರಿ ಗೆದ್ದ ಅದೃಷ್ಟವಂತರು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಈ ಮೂವರು ಲಾಟರಿ ಟಿಕೆಟ್ ಮಾರಾಟ ಮಾಡಲು ಪ್ರಾರಂಭಿಸಿದರು. ಪ್ರತಿದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಲಾಟರಿ ಮಾರಾಟ ಮಾಡುತ್ತಿದ್ದ ಪೊನ್ನನ್ ಮತ್ತು ಮಗ ವಿನೋದ್ ಈ ಬಾರಿಯೂ ಮಾರಲು ತಂದಿದ್ದ ಟಿಕೆಟ್ಗಳಲ್ಲಿ ತಮಗಾಗಿ ಒಂದು ಟಿಕೆಟನ್ನು ಇಟ್ಕೊಂಡಿದ್ರು. ಅದೇ ಟಿಕೆಟ್ ಈಗ ಇವರ ಇಡೀ ಬದುಕನ್ನೇ ಬದಲಾಯಿಸಿದೆ. ನನ್ನ ಅದೃಷ್ಟದ ಸಂಖ್ಯೆ 2. ನಾನು ತಂದಿದ್ದ ಟಿಕೆಟ್ನ ಕೊನೆಯ ಸಂಖ್ಯೆಯು 2 ಆಗಿತ್ತು. ನಾನು ಗೆದ್ದಿದ್ದೇನೆ ಅಂತ ಖಚಿತಪಡಿಸಿಕೊಳ್ಳಲು 16 ಬಾರಿ ನಂಬರ್ ಚೆಕ್ ಮಾಡಿದೆ. ನನಗೆ ಈಗಲೂ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಪೊನ್ನನ್ ಆಶ್ಚರ್ಯದಿಂದ ಹೇಳಿದ್ದಾರೆ. ಇತ್ತ ಪತ್ನಿ ರಾಧಾಮಣಿ, ನನ್ನ ಗಂಡ ಈಗ ಕೋಟ್ಯಾಧಿಪತಿಯಾಗಿದ್ದಾರೆ ಅಂತ ಸಂತೋಷದಿಂದ ಕಣ್ಣೀರು ಹಾಕಿದ್ದಾರೆ. ಈ ಲಾಟ್ರಿ ಗೆಲುವು ಕೇವಲ ಹಣ ತಂದಿಲ್ಲ, ಬದಲಿಗೆ ಒಂದು ಬಡ ಕುಟುಂಬವನ್ನು ಬೀದಿಗೆ ಬೀಳುವುದರಿಂದ ಬದುಕಿಸಿದೆ. ಹೌದು, ಪೊನ್ನನ್ ಅವರ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇತ್ತು. ಅವರ ಮನೆಯು ಸಾಲದ ಸುಳಿಗೆ ಸಿಲುಕಿ ಮುಟ್ಟುಗೋಲು ಹಾಕಿಕೊಳ್ಳುವ ಭೀತಿಯನ್ನು ಎದುರಿಸ್ತಿತ್ತು. ಆಸ್ತಿಯನ್ನು ಉಳಿಸಿಕೊಳ್ಳಲು ಹಲವರಿಂದ ಸಾಲ ಪಡೆದು ದಿನ ದೂಡುತ್ತಿದ್ದ ಕುಟುಂಬಕ್ಕೆ ಈ ಲಾಟರಿ ವರದಾನವಾಗಿ ಬಂದಿದೆ. ಈ ಹಣದಿಂದ ತಮ್ಮ ಎಲ್ಲ ಸಾಲಗಳನ್ನು ತೀರಿಸುವುದಾಗಿ ಪೊನ್ನನ್ ಪತ್ನಿ ತಿಳಿಸಿದ್ದಾರೆ. 12 ಕೋಟಿ ರೂಪಾಯಿ ಕೈಗೆ ಬರ್ತಾ ಇದ್ದಂತೆ ಪೊನ್ನನ್ ಅವರು ತಮ್ಮ ಮುಂದಿನ ಪ್ರಮುಖ ಆದ್ಯತೆಗಳ ಬಗ್ಗೆ ಮಾತನಾಡಿದ್ದಾರೆ. ಪೊನ್ನನ್ ಅವರ ಮಗ ವಿನೋದ್ಗೆ ಮದುವೆ ಮಾಡಲು ಒಳ್ಳೆಯ ಹೆಣ್ಣು ಸಿಗುತ್ತಿರಲಿಲ್ಲ. ಈ ಬಗ್ಗೆ ಮನಬಿಚ್ಚಿ ಮಾತನಾಡಿದ ಪೊನ್ನನ್, ಬಡ ಕುಟುಂಬದಲ್ಲಿ ಯಾರಿಗಾದರೂ ವಧು ಸಿಗೋದು ತುಂಬ ಕಷ್ಟ. ಆದರೆ ಈಗ ನಮ್ಮ ಬಳಿ ಕೋಟ್ಯಂತರ ರೂಪಾಯಿ ಹಣ ಇದೆ. ಇನ್ನು ಮುಂದಾದರೂ ನನ್ನ ಮಗನಿಗೆ ಒಳ್ಳೆಯ ಸಂಬಂಧ ಸಿಗುತ್ತಾ ಅಂತ ನೋಡಬೇಕು ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಕೊರೋನಾ ಸಮಯದಲ್ಲಿ ಹೊಟ್ಟೆಪಾಡಿಗಾಗಿ ಲಾಟ್ರಿ ಮಾರಲು ಶುರು ಮಾಡಿದ ಬಡ ಕುಟುಂಬ ಇವತ್ತು ಅದೇ ಲಾಟರಿಯಿಂದ ಕೋಟ್ಯಾಧಿಪತಿಯಾಗಿ ಹೊರಹೊಮ್ಮಿರೋದು ನಿಜಕ್ಕೂ ಒಂದು ಪವಾಡವೇ ಸರಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವುದನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.